ಏನು ಬಚಾವಾಗೋದಕ್ಕೆ ದದ್ದಲ್ ಪಂಪಣ್ಣ ಖತರ್ನಾಕ್ ಐಡಿಯಾ ಒಂದನ್ನ ಮಾಡಿದ್ರು ಅನ್ನುವಂಥದ್ದು. ಹಗರಣ ಬೆಳಕಿಗೆ ಬಂದ ಬೆನ್ನಲ್ಲೇ PA ಹುದ್ದೆಗೆ ಗುಡ್ ಬೈ ಕೂಡ ಹೇಳೋದಕ್ಕೆ ಪ್ರಯತ್ನಗಳು ನಡೀತಾ ಇತ್ತು. ಬಚಾವಾಗೋದಕ್ಕೆ ಈ ರೀತಿಯ ಪ್ರಯತ್ನ ಪಂಪಣ್ಣ ಹಾಗೂ ದದ್ದಲ್ ಅವರ PA ಆಗಿದ್ರು, ಮಾಜಿ PA. ಹಗರಣ ಬೆಳಕಿಗೆ ಬಂದ ಬೆನ್ನಲ್ಲೇ PA ಹುದ್ದೆಗೆ ಗುಡ್ ಬೈ ಹೇಳಿದ್ರು. 15 ದಿನಗಳ ಮೆಡಿಕಲ್ ಲೀವ್ ನಲ್ಲಿ ದದ್ದಲ್ PA ಪಂಪಣ್ಣ ಇದ್ರು. ಬೇರೆ ಜನಪ್ರತಿನಿಧಿಗೆ PA ಆಗೋದಕ್ಕೆ ಪಂಪಣ್ಣ ಪ್ರಯತ್ನ ಪಡ್ತಾ ಇದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಹೆಸರು ಯಾವಾಗ ಬರುತ್ತೆ, ನನ್ನನ್ನ ವಿಚಾರಣೆ ಮಾಡಬಹುದು ಅನ್ನುವಂತಹ ಸುಳಿವು ಸಿಕ್ಕ ಬೆನ್ನಲ್ಲೇ ಅವರು PA ಹುದ್ದೆಗೆ ರಿಸೈನ್ ಮಾಡಿ ಬೇರೆ MLCಗೆ, ನೂತನ MLCಗೆ PA ಆಗೋದಕ್ಕೆ ಪಂಪಣ್ಣ ಅವರು ಹೊರಟಿದ್ರು. ಈ ನಡುವೆ ಪಂಪಣ್ಣ ಮೇಲೆ ED ತಂಡ ದಾಳಿ ಮಾಡಿದೆ. ಬಚಾವಾಗೋದಕ್ಕೆ ಈ ರೀತಿಯ ಖತರ್ನಾಕ್ ಐಡಿಯಾವನ್ನ ಮಾಡಿದ್ರು ದದ್ದಲ್ ಹಾಗೂ ಪಂಪಣ್ಣ. ಅಂದ್ರೆ ದದ್ದಲ್ ಅವರ PA ಅಂತ ಗೊತ್ತಾದ್ರೆ ವಿಚಾರಣೆ ಎದುರಿಸಬೇಕಾಗತ್ತೆ ಅಂತ ಅವರ ಬಳಿ ಏನು PA ಆಗಿ ಕೆಲಸ ಮಾಡ್ತಿದ್ರು ಆ ಹುದ್ದೆಗೆ ಗುಡ್ ಬೈ ಹೇಳಿ ರಿಸೈನ್ ಮಾಡಿ ಬೇರೆಯವರಿಗೆ, ಬೇರೆ ಜನಪ್ರತಿನಿಧಿಗೆ PA ಆಗೋದಕ್ಕೆ ಹೊರಟಿದ್ರು. 15 ದಿನಗಳ ಲೀವ್ನಲ್ಲೂ ಕೂಡ ಇದ್ರು. ರಿಸೈನ್ ಮಾಡಿ ಬೇರೆಯವರಿಗೆ PA ಆಗೋದಕ್ಕೆ ಹೊರಟಿದ್ರು ಪಂಪಣ್ಣ. ಈ ನಡುವೆ ಎಲ್ಲ ಮಾಹಿತಿಯನ್ನ ಅರಿತ ED ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ರು. ಜೊತೆಗೆ ಅವರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಮಹತ್ವದ ವಿಚಾರಗಳು ಈಗ ಬಯಲಿಗೆ ಬರ್ತಾ ಇದೆ.